ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸಿಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ಫ್ಲವರ್ ಕೋಸ್ಟರ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮನೆಯಲ್ಲಿ ಡೆಕೋರೇಷನ್ಗೆ ಇಟ್ಕೋಬಹುದು, ಟೇಬಲ್ ಮೇಲೆ ಅಥವಾ ಟೀಪಾಯ್ ಮೇಲೆಲ್ಲ. ಟೀ ಕೋಸ್ಟರ್ ಥರ ಅಂದರೆ ಕಪ್ಪೆಲ್ಲ ಇದರಲ್ಲಿ ಇಟ್ಕೋಬೋದು, ಅಥವಾ ವಾಸ್ ಇಡ್ಬೋದು. ವಾಸ್ ಇಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ವಾಸಿನ ಕೆಳಗಡೆ ಇಟ್ಟರೆ ಮನೆಯಲ್ಲಿ ಶೋ ಪೀಸ್ಗಳೆಲ್ಲ ಇಡ್ತೀವಲ್ವ, ಅದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಂಥದ್ದು ಮನೆಯಲ್ಲೆಲ್ಲ 2-3 ಮಾಡಿ ಇಟ್ಕೊಂಡ್ರೆ ಡೆಕೋರೇಷನ್ಗೆ ಚೆನ್ನಾಗಿ ಕಾಣಿಸುತ್ತೆ. ಬೇರೆ ಬೇರೆ ಕಲರ್ ಉಪಯೋಗಿಸ್ಕೊಂಡು ಮಾಡಿದ್ದೀನಿ ನೋಡಿ, 4 ಕಲರ್ ಉಪಯೋಗಿಸ್ಕೊಂಡು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಬೇರೆ ಬೇರೆ ಕಲರ್ ಉಪಯೋಗಿಸಿ ಮಾಡಿದರೆ ಫ್ಲವರ್ ಥರ ಕಾಣಿಸುತ್ತೆ. ಸ್ಟಾರ್ ಬಾರ್ಡರ್ ಥರ ಇದೆ ಇದರಲ್ಲಿ. ಬಾರ್ಡರ್ ನೋಡಿ, ಸ್ಟಾರ್ ಟೈಪಲ್ಲಿ ಇದೆ. ಇದಕ್ಕೆ ಈ ಥರ ಉಲ್ಲನ್ ಥ್ರೆಡ್ ಮತ್ತು 3mm ಕ್ರೋಶೆ ಹುಕ್ ತಗೊಂಡಿದ್ದೀನಿ. ಫಸ್ಟು ಸ್ಲಿಪ್ ನಾಟ್ ಮಾಡಿಕೊಂಡು ಸ್ಟಾರ್ಟ್ ಮಾಡೋಣ. ಈ ಥರ ಸ್ಲಿಪ್ ನಾಟ್ ಮಾಡ್ಕೋಬೇಕು, ಕ್ರೋಶೆ ಹುಕ್ ಹಾಕ್ಕೊಂಡು 5 ಚೈನ್ ಮಾಡ್ಕೋಬೇಕು. ಬರೀ 5 ಚೈನು, ಅಂದರೆ ರಿಂಗ್ ಮಾಡ್ಕೋಬೇಕು ನಾವು. ಅದಕ್ಕೆ 2 3 4 5 ಚೈನ್ ಹಾಕ್ಕೊಂಡ್ರೆ ಸಾಕು, ಸಣ್ಣ ರಿಂಗು. ಇದು ಈಗ ಫಸ್ಟ್ ಚೈನಲ್ಲಿ ದಾರ ತಗೊಂಬಂದು ಸ್ಲಿಪ್ ಸ್ಟಿಚ್ ಮಾಡ್ಕೋಬೇಕು. ಮುಂದಿನ ದಾರನ ಹಿಂದಿನ ದಾರದ ಒಳಗಡೆ ಸೇರಿಸ್ಕೋಬೇಕು. ಈ ಥರ ಸ್ಲಿಪ್ ಸ್ಟಿಚ್. ಆಗ ಅಲ್ಲೊಂದು ರಿಂಗ್ ಫಾರ್ಮ್ ಆಗುತ್ತೆ. ಆ ರಿಂಗಲ್ಲಿ ಈಗ ಡಿಸೈನ್ ಮಾಡ್ತಾಯಿದ್ದೀವಿ ನಾವು. ಫಸ್ಟು 3 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡ್ರೆ ಇದು ಒಂದು ಡಬಲ್ ಕ್ರೋಶೆ ಈಕ್ವಲ್, ಒಂದು ಡಬಲ್ ಕ್ರೋಶೆ ಅಂತ ಲೆಕ್ಕ. 3 ಚೈನು. ಆಮೇಲೆ ಈಗ ಆ ರಿಂಗಿನ ಒಳಗಿಂದ ಡಬಲ್ ಕ್ರೋಶೆಗಳು ಹಾಕ್ಕೊಳ್ತಾ ಬರಬೇಕು. ಈಗ ಒಂದು ಡಬಲ್ ಕ್ರೋಶೆ ಆಯಿತಾ, 3 ಚೈನ್ ಒಂದು ಡಬಲ್ ಕ್ರೋಶೆ ಈಕ್ವಲ್ಲು. ಎರಡನೇ ಡಬಲ್ ಕ್ರೋಶೆ ಆ ರಿಂಗಿನ ಒಳಗಿಂದ ಈ ಥರ ದಾರ ತಂದು ಎರಡೊಂದು ಮಾಡಿಕೊಂಡು ಡಬಲ್ ಕ್ರೋಶೆ 2 ಆಯಿತು. ಫಸ್ಟ್ ಚೈನ್ ಮತ್ತು ಈಗಿನ ಡಬಲ್ ಕ್ರೋಶೆ. ಈಗ 3ನೇ ಡಬಲ್ ಕ್ರೋಶೆ ಆ ರಿಂಗಿನ ಒಳಗಡೆಯಿಂದಲೇ ಮಾಡ್ಕೋಬೇಕು, ರಿಂಗಲ್ಲಿ ಮಾಡ್ಕೋಬೇಕು. ಈ ಥರ ಒಟ್ಟು 16 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಈ ಥರ ಫುಲ್ ರಿಂಗ್ ಆಗುತ್ತೆ, ಆವಾಗ ಫುಲ್ ರಿಂಗ್ ಕವರ್ ಆಗುತ್ತೆ. ರಿಂಗಿನ ಒಳಗಿಂದ ಕ್ರೋಶೆ ಹುಕ್ ಹಾಕ್ಕೊಂಡು ದಾರ ತಂದು ಎರಡೊಂದು 16 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಫುಲ್ ರೌಂಡಾಗಿ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ. ಈ ಥರ 16 ಡಬಲ್ ಕ್ರೋಶೆ ಮಾಡಿದ್ದೀನಿ, ಫುಲ್ ರೌಂಡಾಗಿ ರಿಂಗಲ್ಲೇ ಮಾಡಿರೋದು ನೋಡಿ. ಈ ಥರ ಈಗ ಆ ಫಸ್ಟ್ ನೀವು 3 ಚೈನ್ ಹಾಕಿದ್ರಲ್ವ, ಒಂದು ಡಬಲ್ ಕ್ರೋಶೆ ಈಕ್ವಲ್ ಅಂತ ಹೇಳಿದೆ. ಆ 3 ಚೈನಲ್ಲಿ 3ನೇ ಚೈನಲ್ಲಿ ಟಾಪಲ್ಲಿ ಈ ಥರ 3ನೇ ಚೈನಲ್ಲಿ ಕ್ರೋಶೆ ಹುಕ್ ಹಾಕಿ ದಾರ ತಂದು ಸ್ಲಿಪ್ ಸ್ಟಿಚ್ ಮಾಡ್ಕೋಬೇಕು. ಮುಂದಿನ ದಾರನ ಹಿಂದಿನ ದಾರಕ್ಕೆ ಸೇರಿಸ್ಕೋಬೇಕು, ಹಿಂದಿನ ಲೂಪ್ಗೆ. ಮತ್ತು ಒಂದು ಚೈನ್ ಹಾಕಿ ಈ ದಾರನ ಕಟ್ ಮಾಡ್ತೀನಿ, ಬೇರೆ ಕಲರ್ ಮಾಡೋದಕ್ಕೋಸ್ಕರ. ಈಗ ರೌಂಡ್ ಕಂಪ್ಲೀಟ್ ಆಯಿತು. ಫಸ್ಟ್ ರೌಂಡ್ ಕಂಪ್ಲೀಟ್ ಆಗುತ್ತೆ ಆ ಸ್ಲಿಪ್ ಸ್ಟಿಚ್ ಹಾಕಿದಾಗ. ಒಂದು ಚೈನ್ ಹಾಕಿ ದಾರ ಕಟ್ ಮಾಡಬೇಕು, ಅದಕ್ಕೆ ಒಂದು ಚೈನ್ ಹಾಕಿರೋದು. ಈಗ ಬೇರೆ ಕಲರ್ ದಾರಲ್ಲಿ ಮುಂದುವರಿಸ್ತಾ ಇದ್ದೀನಿ. ನೆಕ್ಸ್ಟ್ ಗ್ರೇ ಕಲರ್ ತಗೊಳ್ತಾ ಇದ್ದೀನಿ. ಈ ಥರ ಸ್ಲಿಪ್ ನಾಟ್ ಹಾಕ್ಕೊಳ್ಳಿ. ಫಸ್ಟು ಸ್ಲಿಪ್ ನಾಟ್ ಹಾಕ್ಕೊಂಡು ಇದಕ್ಕೆ ಸೇರಿಸ್ಕೋಬೇಕು ನೋಡಿ. ಇಲ್ಲಿ ಈ ಡಬಲ್ ಕ್ರೋಶೆಗಳಿದೆಯಲ್ವ, ಯಾವುದೇ ಒಂದು ಡಬಲ್ ಕ್ರೋಶೆಯಲ್ಲಿ ಸೇರಿಸ್ಕೋಬೋದು. ಫಸ್ಟ್ ಕ್ರೋಶೆ ಹುಕ್ ಹಾಕಿ ಆಮೇಲೆ ಆ ಸ್ಲಿಪ್ ನಾಟನ್ನು ಕ್ರೋಶೆ ಹುಕ್ಕಿಗೆ ಸೇರಿಸ್ಕೊಳ್ಳಿ. ಆಮೇಲೆ ಆ ಸಣ್ಣ ದಾರನ ಕೈಲಿ ಹಿಡ್ಕೊಂಡು ಈ ಥರ ಒಳಗಿಂದ ತನ್ನಿ. ಈಗ ಅದು ಲೂಪ್ ಆಯಿತು. ಇನ್ನೀಗ ಚೈನ್ ಮಾಡ್ಕೊಳ್ಳಿ. 1 2 3 ಚೈನು, ಅಂದರೆ ಒಂದು ಡಬಲ್ ಕ್ರೋಶೆ ಈಕ್ವಲ್. ಒಂದು ಡಬಲ್ ಕ್ರೋಶೆ 3 ಚೈನ್ ಈಕ್ವಲ್ ಅಂತ ಮಾಡಿಕೊಂಡು ನಾನು ಮಾಡ್ತಾಯಿದ್ದೀನಿ ಇಲ್ಲಿ. ಮತ್ತು 2 ಚೈನು, ಅಂದರೆ ಒಂದು ಡಬಲ್ ಕ್ರೋಶೆ ಪ್ಲಸ್ 2 ಚೈನ್ ಮಾಡ್ದಂಗೆ ಆಯಿತು. 3 ಚೈನು ಪ್ಲಸ್ 2 ಚೈನ್ ಅಂದರೆ 5 ಚೈನ್ ಹಾಕಿದಾಗ. ಮತ್ತು ಅದರಲ್ಲೇ ಇನ್ನೊಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು, ಅಂದರೆ ಒಂದು ಡಬಲ್ ಕ್ರೋಶೆ 2 ಚೈನು ಒಂದು ಡಬಲ್ ಕ್ರೋಶೆ ಮಾಡ್ದಂಗೆ ಆಯಿತು. ನೀವು ಯಾವುದಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದಿರೋ ಅದರಲ್ಲೇ ಇನ್ನೊಂದು ಡಬಲ್ ಕ್ರೋಶೆ. ಈಗ ಒಂದು ಡಬಲ್ ಕ್ರೋಶೆ ಬಿಟ್ಟು ಅದರ ನೆಕ್ಸ್ಟ್ ಡಬಲ್ ಕ್ರೋಶೆಯಲ್ಲಿ ಒಂದು ಡಬಲ್ ಕ್ರೋಶೆ, ಒಂದು ಬಿಟ್ಟು ಒಂದರಲ್ಲಿ ಮಾಡ್ಕೋಬೇಕು. ಒಂದನ್ನು ಸ್ಕಿಪ್ ಮಾಡಬೇಕು, ಒಂದು ಡಬಲ್ ಕ್ರೋಶೆನ ಮೊದಲಿನ ರೌಂಡಿನ ಅಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ ಆ ನೆಕ್ಸ್ಟ್ ಇದರಲ್ಲಿ. ಮತ್ತು 2 ಚೈನು, ಮತ್ತು ಅದರಲ್ಲೇ ಯಾವುದಲ್ಲಿ ನೀವೀಗ ಫಸ್ಟ್ ಡಬಲ್ ಕ್ರೋಶೆ ಹಾಕಿದರೆ ಅದರಲ್ಲೇ ಇನ್ನೊಂದು ಡಬಲ್ ಕ್ರೋಶೆ, ಅಂದರೆ 1 ಡಬಲ್ ಕ್ರೋಶೆ 2 ಚೈನು 1 ಡಬಲ್ ಕ್ರೋಶೆ. ಈಗ ಅದೇ ರೀತಿ ಮುಂದೆ ಒಂದು ಸ್ಕಿಪ್ ಮಾಡಿ ಅದರ ನೆಕ್ಸ್ಟಲ್ಲಿ ಒಂದು ಡಬಲ್ ಕ್ರೋಶೆ 2 ಚೈನು
ಮತ್ತು ಅಲ್ಲೇ ಒಂದು ಡಬಲ್ ಕ್ರೋಶೆ, ಒಂದು ಡಬಲ್ ಕ್ರೋಶೆ, 2 ಚೈನು, ಒಂದು ಡಬಲ್ ಕ್ರೋಶೆ ಒಂದರಲ್ಲಿ. ಈ ಥರ ಮಾಡ್ತಾ ಹೋಗ್ಬೇಕು ನೀವು. ಪೂರ್ತಿ ರೌಂಡು ಮಾಡ್ಕೊಳ್ಳಿ. ಈ ಥರ ಎಲ್ಲ ಫುಲ್ ಮಾಡ್ಕೋಬೇಕು, ಒಂದು ಬಿಟ್ಟು ಒಂದಲ್ಲಿ. ಒಂದು ಸ್ಕಿಪ್ ಮಾಡ್ಕೋಬೇಕು ನೀವು. ಫಸ್ಟ್ ಒಂದು ಸ್ಕಿಪ್ ಮಾಡಿಕೊಂಡು ನೆಕ್ಸ್ಟ್ ಡಬಲ್ ಕ್ರೋಶೆಯಲ್ಲಿ ಈ ಥರ ಮಾಡ್ಕೋಬೇಕು. ಒಂದು ಡಬಲ್ ಕ್ರೋಶೆ, 2 ಚೈನು, ಒಂದು ಡಬಲ್ ಕ್ರೋಶೆ. ಈ ಥರ ಇದೇ ಥರ ಫುಲ್ ರೌಂಡ್ ಮಾಡ್ಕೋಬೇಕು. ಈ ಥರ ಒಂದು ಡಬಲ್ ಕ್ರೋಶೆ, 2 ಚೈನು, ಒಂದು ಡಬಲ್ ಕ್ರೋಶೆ. ಒಂದರಲ್ಲೇ ಒಂದು ಡಬಲ್ ಕ್ರೋಶೆ, 2 ಚೈನು, ಒಂದು ಡಬಲ್ ಕ್ರೋಶೆ. ಮತ್ತು ಒಂದು ಸ್ಕಿಪ್ ಮಾಡಿ ಮತ್ತೊಂದು ನೆಕ್ಸ್ಟ್ ಇಂದಲ್ಲಿ, ಅದು ಮತ್ತೊಂದು ಸ್ಕಿಪ್ ಮಾಡಿ ನೆಕ್ಸ್ಟ್ ಇಂದಲ್ಲಿ. ಆ ಥರ ಫುಲ್ ರೌಂಡ್ ಮಾಡ್ಕೊಳ್ಳಿ. ತೋರಿಸ್ತೀನಿ ಮಾಡಿ ನೋಡಿ. ಈ ಥರ ಫುಲ್ ರೌಂಡ್ ಮಾಡಿದ್ದೀನಿ. ಈಗ ಎಂಡಿಗೆ ಬಂದಿದ್ದೀನಿ ನೋಡಿ. ಎಂಡಲ್ಲಿ ಮಾಡಿದ್ದೀನಿ. ಈಗೆಲ್ಲ ನೆಕ್ಸ್ಟ್ ಒಂದು ಬಿಟ್ಟು ಒಂದು, ಅಲ್ಲಿ ಫಸ್ಟ್ ನೀವು ಹಾಕಿರೋ 3 ಚೈನ್ ಇದೆ, ಆ 3ನೇ ಚೈನಲ್ಲಿ, ಮೇಲಿನ ಚೈನಲ್ಲಿ ಸ್ಲಿಪ್ ಸ್ಟಿಚ್ಚು. ಪ್ರತಿ ಸತಿ ರೌಂಡ್ ಎಂಡ್ ಮಾಡುವಾಗ ಈ ಥರ 3ನೇ ಚೈನಲ್ಲಿ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋದು. ಈಗ ಒಂದು ಚೈನ್ ಹಾಕ್ಕೊಂಡು ದಾರ ಕಟ್ ಮಾಡ್ತಾಯಿದ್ದೀನಿ ಇಲ್ಲಿ ಈ ಥರ. ಇನ್ನೀಗ ಬೇರೆ ಕಲರ್ ದಾರದಲ್ಲಿ ಮುಂದುವರಿಸ್ತಾ ಇದ್ದೀನಿ. ಈ ರೌಂಡ್ ಇಲ್ಲಿಗೆ ಎಂಡ್ ಆಯಿತು. ಈಗ ನೆಕ್ಸ್ಟ್ ರೌಂಡು ಬೇರೆ ಕಲರ್ ದಾರ ತಗೊಳ್ತಾ ಇದ್ದೀನಿ, ಪಿಂಕ್ ಕಲರ್ ದಾರ. ಇದನ್ನು ಸ್ಲಿಪ್ ನಾಟ್ ಮಾಡಿಕೊಂಡು, ಆಗ ನಾನು ತೋರಿಸಿದ್ದೀನಲ್ವ ಅದೇ ರೀತಿ ಸ್ಲಿಪ್ ನಾಟ್ ಮಾಡ್ಕೊಳ್ಳಿ. ಇದನ್ನು ಇಲ್ಲಿ ಈಗ ನೀವು 2 ಚೈನ್ ಗ್ಯಾಪ್ ಕೊಟ್ಟು ಇದು ಮಾಡಿದ್ದೀರಲ್ವ, ಒಂದು ಡಬಲ್ ಕ್ರೋಶೆ 2 ಚೈನು, ಒಂದು ಡಬಲ್ ಕ್ರೋಶೆ 2 ಚೈನು, ಆ 2 ಚೈನ್ ಗ್ಯಾಪಲ್ಲಿ ಸೇರಿಸ್ಕೊಳ್ಳಿ. ಯಾವುದೇ 2 ಚೈನ್ ಗ್ಯಾಪಲ್ಲಿ, ಯಾವುದರಲ್ಲೂ ಆಗ್ಬೋದು. ಅದು ರೌಂಡ್ ಅಲ್ವ, ಇಲ್ಲಾದರೂ ಸ್ಟಾರ್ಟ್ ಮಾಡ್ಕೊಳ್ಳಿ. ಈ ಥರ ಸೇರಿಸ್ಕೊಳ್ಳಿ. ನಾನು ಮೊದಲೇ ಹೇಳ್ದಂಗೆ ಚಿಕ್ಕ ದಾರನ ಹಿಂದಿಂದ ಹಿಡ್ಕೊಂಡ್ರೆ ಅಲ್ಲಿ ಲೂಪ್ ಬರುತ್ತೆ. ಈಗ ಚೈನ್ ಮಾಡ್ಕೊಳ್ಳಿ. 1 2 3 ಅಂದರೆ ಒಂದು ಡಬಲ್ ಕ್ರೋಶೆ. ಈಗ ಅದರ ಪಕ್ಕನೇ ಅಂದರೆ ಅದೇ 2 ಚೈನ್ ಗ್ಯಾಪಲ್ಲಿ ಇನ್ನೊಂದು ಡಬಲ್ ಕ್ರೋಶೆ, ಅಂದರೆ 2 ಡಬಲ್ ಕ್ರೋಶೆ ಆದಂಗೆ ಆಯ್ತು. ಈಗ ಫಸ್ಟಿಂದ 3 ಚೈನು ಮತ್ತು ಇನ್ನೊಂದು ಡಬಲ್ ಕ್ರೋಶೆ. ಈಗ 2 ಚೈನ್ ಮಾಡ್ಕೊಳ್ಳಿ. 2 ಚೈನ್ ಮಾಡ್ಕೊಂಡು ಮತ್ತೆ ಅದೇ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ. ಅಂದರೆ ಈಗ ಇಲ್ಲಿ 2 ಡಬಲ್ ಕ್ರೋಶೆ, 2 ಚೈನು, 2 ಡಬಲ್ ಕ್ರೋಶೆ, ಒಂದೇ ಗ್ಯಾಪಲ್ಲಿ ಅಷ್ಟು ಮಾಡ್ದಂಗೆ ಆಯಿತು. 2 ಡಬಲ್ ಕ್ರೋಶೆ, 2 ಚೈನು, 2 ಡಬಲ್ ಕ್ರೋಶೆ. ಈಗಿನ್ನು ನೆಕ್ಸ್ಟ್ ಗ್ಯಾಪಲ್ಲಿ, ನೆಕ್ಸ್ಟ್ ಆ 2 ಚೈನ್ ಗ್ಯಾಪ್ ಇದೆಯಲ್ವ, ಅಲ್ಲಿ 2 ಡಬಲ್ ಕ್ರೋಶೆ, ಮೊದಲಿನ ರೌಂಡಿನ 2 ಚೈನ್ ಗ್ಯಾಪ್ ಇದೆಯಲ್ವ ಅದು, ಅದರಲ್ಲಿ 2 ಡಬಲ್ ಕ್ರೋಶೆ, 2 ಚೈನು, ಇನ್ನೆರಡು ಡಬಲ್ ಕ್ರೋಶೆ ಒಂದರಲ್ಲೇ. ಈ ಥರ ಮಾಡ್ತಾ ಹೋಗಬೇಕು ಈ ರೌಂಡು. ನೆಕ್ಸ್ಟು ನೋಡಿ, ಇಲ್ಲಿ 2 ಡಬಲ್ ಕ್ರೋಶೆ, 2 ಚೈನು, 2 ಡಬಲ್ ಕ್ರೋಶೆ. ಈ ಥರ ಮಾಡ್ಕೋಬೇಕು ನೋಡಿ. ಈ ಥರ ಕಾಣಿಸುತ್ತೆ. ಪೂರ್ತಿ ರೌಂಡ್ ಆ ಥರ ಮಾಡ್ಕೊಳ್ಳಿ. ಮಾಡಿ ತೋರಿಸ್ತೀನಿ ನೋಡಿ. ಈ ಥರ ಪೂರ್ತಿ ರೌಂಡ್ ಮಾಡಿದ್ದೀನಿ ಎಂಡ್ವರೆಗೂ. ಈಗ ಎಲ್ಲ ಲಾಸ್ಟಿನ 2 ಚೈನ್ ಗ್ಯಾಪಲ್ಲಿ ಕೂಡ ಮಾಡಿದ್ದೀನಿ. 2 ಡಬಲ್ ಕ್ರೋಶೆ, 2 ಚೈನು, 2 ಡಬಲ್ ಕ್ರೋಶೆ. ಈಗ ಫಸ್ಟ್ ನೀವು ಮಾಡಿರೋ 3 ಚೈನ್ ಇದೆಯಲ್ವ, ಅದರಲ್ಲಿ 3ನೇ ಚೈನಲ್ಲಿ ಸ್ಲಿಪ್ ಸ್ಟಿಚ್ ದಾರ ತಂದು ಮುಂದಿನ ದಾರನ ಹಿಂದಿನ ದಾರಕ್ಕೆ ಸೇರಿಸ್ಕೊಳ್ಳೋದು. ರೌಂಡ್ ಎಂಡ್ ಮಾಡೋದು ಹಾಗೆ, ಫಸ್ಟಿನ ಸ್ಟಿಚ್ಚಲ್ಲಿ ಸ್ಲಿಪ್ ಸ್ಟಿಚ್ ಮಾಡ್ಕೊಳ್ಳೋದು. ಈಗ ಅಲ್ಲಿಂದಲೇ ನಾನು ದಾರ ಚೇಂಜ್ ಮಾಡ್ತಾಯಿಲ್ಲ, ಅದೇ ದಾರದಲ್ಲಿ ಈ 2 ಚೈನ್ ಗ್ಯಾಪ್ ಇದೆಯಲ್ವ, ಅದರಲ್ಲಿ ವರ್ಕ್ ಮಾಡ್ಕೋಬೇಕು. ಈಗೇನು ಚೈನ್ ಮಾಡಲಿಕ್ಕಿಲ್ಲ, ನೀವು ಎಲ್ಲಿ ಸ್ಲಿಪ್ ಸ್ಟಿಚ್ ಹಾಕಿದ್ದೀರಾ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಆ ಮುಂದಿನ ಆರ್ಚಿನ 2 ಚೈನ್ ಇದೆಯಲ್ವ, 2 ಡಬಲ್ ಕ್ರೋಶೆ 2 ಚೈನ್ ಮಾಡಿರೋದು ಆ 2 ಚೈನು, ಆ 2 ಚೈನಲ್ಲಿ 4 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಫಸ್ಟು 1 2 3 4 4 ಡಬಲ್ ಕ್ರೋಶೆ ಮಾಡಿ ಈಗ 2 ಚೈನ್ ಹಾಕ್ಕೊಳ್ಳಿ. ಮತ್ತೆ ಅದೇ ಗ್ಯಾಪಲ್ಲಿ ಇಲ್ಲಿ 4 ಡಬಲ್ ಕ್ರೋಶೆ ಹಾಕಿದರೆ ಅಲ್ಲೇ ಇನ್ನೊಂದು 4 ಡಬಲ್ ಕ್ರೋಶೆ, ಒಂದರಲ್ಲೇ 4 ಡಬಲ್ ಕ್ರೋಶೆ, 2 ಚೈನು, 4 ಡಬಲ್ ಕ್ರೋಶೆ ಹಾಕ್ಕೋಬೇಕು ಒಂದೇ ಗ್ಯಾಪಲ್ಲಿ, ಮೊದಲಿನ ರೌಂಡಿನ 2 ಚೈನ್ ಗ್ಯಾಪಲ್ಲಿ. ಈ ಥರ ಈಗ ಅದನ್ನು
ಆ 2 ಆರ್ಚ್ಗಳ ಮಧ್ಯ ಗ್ಯಾಪ್ ಇದೆಯಲ್ವಾ, ಅಲ್ಲಿ ಸಿಂಗಲ್ ಕ್ರೋಶೆ ಸಿಂಗಲ್ ಕ್ರೋಶೆ ಮಾಡಿ ಸೇರಿಸ್ಕೋಬೇಕು. ಈ ಥರ ಆ 2 ಆರ್ಚ್ಗಳ ಮಧ್ಯದ ಗ್ಯಾಪು. ಈಗ ಇನ್ನು ನೆಕ್ಸ್ಟ್ ಅಲ್ಲಿಂದಲೇ ಈ ನೆಕ್ಸ್ಟ್ 2 ಚೈನ್ ಗ್ಯಾಪಲ್ಲಿ 4 ಡಬಲ್ ಕ್ರೋಶೆ, 2 3 4 ಡಬಲ್ ಕ್ರೋಶೆ, 2 ಚೈನು ಮತ್ತು 4 ಡಬಲ್ ಕ್ರೋಶೆ. 2 3 4. ಈಗ ನೆಕ್ಸ್ಟ್ ಆ ಗ್ಯಾಪಲ್ಲಿ ಅಲ್ಲಿ ಚೈನ್ ಇಲ್ಲ, ಗ್ಯಾಪ್ ಮಾತ್ರ 2 ಆರ್ಚ್ಗಳ ಮಧ್ಯೆ ಇರೋ ಗ್ಯಾಪ್ ಇದೆಯಲ್ವ, ಅಲ್ಲಿ ಸಿಂಗಲ್ ಕ್ರೋಶೆ ಹಾಕಿ. 2 ಆರ್ಚ್ಗಳ ಮಧ್ಯೆ ಸಿಂಗಲ್ ಕ್ರೋಶೆ ಈ ಥರ. ಮತ್ತು ಅಲ್ಲಿಂದ ನೆಕ್ಸ್ಟ್ 2 ಚೈನಲ್ಲಿ 4 ಡಬಲ್ ಕ್ರೋಶೆ, 3 4, 2 ಚೈನು ಮತ್ತು 4 ಡಬಲ್ ಕ್ರೋಶೆ. 2 3 4. ಇದನ್ನು ನೆಕ್ಸ್ಟ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಳ್ಳಿ. ಇದೇ ಥರ ಮುಂದಿಸ್ಕೊಂಡು ಹೋಗಿ ಪೂರ್ತಿ ರೌಂಡ್ 2 ಚೈನ್ ಗ್ಯಾಪಲ್ಲಿ 2 ಚೈನ್ ಗ್ಯಾಪಲ್ಲಿ ಹಾಕಿ ಆ ಆರ್ಚ್ಗಳ ಮಧ್ಯ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ ಹಾಕೊಳ್ಳೋದು. ಈ ಥರ ನೋಡಿ, ಪೂರ್ತಿ ರೌಂಡ್ ಆದಾಗ ಈ ಥರ ಕಾಣಿಸುತ್ತೆ, ಫ್ಲವರ್ ಥರ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಸಿಂಪಲ್ ಇದು ಮಾಡೋದು. ಈಗ ಫಸ್ಟು ಆ ಗ್ಯಾಪ್ ಇದೆಯಲ್ವ, ನೆಕ್ಸ್ಟು ಅಲ್ಲಿ ಸಿಂಗಲ್ ಕ್ರೋಶೆ ಈ ಥರ ಮುಂದುವರ್ಸ್ಕೊಂಡು ಹೋಗಿ. ಈಗ ಒಂದು ಚೈನ್ ಹಾಕಿ ದಾರ ಕಟ್ ಮಾಡ್ತೀನಿ. ಎಂಡ್ ಆಯಿತು. ಈ ರೌಂಡ್ ಎಂಡ್ ಮಾಡಿರೋದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಆ ಮಿಡ್ಲಲ್ಲಿ ಫ್ಲವರ್ ಥರ ಬರಬೇಕಲ್ವ, ಅದಕ್ಕೆ ಮಿಡ್ಲಿನ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಎಂಡ್ ಮಾಡಿರೋದು. ಈ ಥರ ಫ್ಲವರ್ ಥರ ಕಾಣಿಸುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದು ಫ್ಲವರ್ ಥರ ರೌಂಡಾಗಿ. ಈಗ ನೆಕ್ಸ್ಟು ಬೇರೆ ಕಲರ್ ದಾರ ತಗೊಳ್ತೀನಿ. ಅದರಲ್ಲಿ ಸ್ಲಿಪ್ ನಾಟ್ ಮಾಡಿಕೊಂಡು ಅದನ್ನು ಈ ರೌಂಡಿಗೆ ಸೇರಿಸ್ಕೊಳ್ಳಿ. ನೋಡಿ, ಈ ಸಿಂಗಲ್ ಕ್ರೋಶೆ ಹಾಕಿದ್ದೀರಲ್ವ, ಈಗ ಸಿಂಗಲ್ ಕ್ರೋಶೆ ಹಾಕಿ ಸೇರಿಸಿರೋದು ಮಧ್ಯ ಮಧ್ಯ ಗ್ಯಾಪಲ್ಲಿ ಆ ಸಿಂಗಲ್ ಕ್ರೋಶೆಯಲ್ಲಿ ಸೇರಿಸ್ಕೋಬೇಕು. ಈಗ ಯಾವುದೇ ಸಿಂಗಲ್ ಕ್ರೋಶೆಯಲ್ಲಿ ಎಲ್ಲಾದರೂ ಒಂದು ಕಡೆ ರೌಂಡ್ ಅಲ್ವ, ಎಲ್ಲಿ ಸೇರಿಸಿದ್ರೂ ಆಗುತ್ತೆ. ಸ್ಟಾರ್ಟಿಂಗು ಎಂಡಿಂಗು ಅಂತ ಇಲ್ಲ, ಎಲ್ಲಿ ಸೇರಿಸಿದ್ರೆ ಅಲ್ಲೇ ಎಂಡ್ ಮಾಡೋದು ಅಷ್ಟೇ. ಆಮೇಲೆ ಇದನ್ನು ಈ ಥರ ತಗೊಂಬನ್ನಿ. ಲೂಪ್ ಆಯಿತು. ಈಗ 4 ಚೈನ್ ಮಾಡ್ಕೋಬೇಕು. 1 2 3 4. ಇದನ್ನು ಈ ಮುಂದೆ 2 ಚೈನ್ ಗ್ಯಾಪ್ ಇದೆಯಲ್ವ, ಅಲ್ಲಿ 4 ಡಬಲ್ ಕ್ರೋಶೆ 2 ಚೈನ್ ಗ್ಯಾಪ್ ಮಾಡಿರೋದು 2 ಚೈನು, ಅಲ್ಲಿ 2 ಡಬಲ್ ಕ್ರೋಶೆ ಮಾಡ್ಕೋಬೇಕು ನೀವೀಗ. 4 ಚೈನ್ ಆದಮೇಲೆ ಹಾಗೆ ಎಲ್ಲೂ ಸೇರಿಸೋದಿಲ್ಲ, ಹಾಗೆ 2 ಡಬಲ್ ಕ್ರೋಶೆ ಆ 2 ಚೈನ್ ಗ್ಯಾಪಲ್ಲಿ ಈ ಥರ 2 ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ ಮಾಡ್ಕೊಳ್ಳಿ. 3 ಚೈನ್ ಮಾಡಿ ಆ ಚೈನ್ನ ಸ್ಟಾರ್ಟಿಂಗಲ್ಲಿ 2 ಲೂಪ್ ಬರುತ್ತೆ ನೋಡಿ, ಇಲ್ಲಿ 2 ಲೂಪು. ಆ 2 ಲೂಪಲ್ಲಿ ಹುಕ್ ಹಾಕಿ ದಾರ ತಂದು ಆಮೇಲೆ ಸ್ಲಿಪ್ ಸ್ಟಿಚ್ ಮಾಡ್ಕೊಳ್ಳಿ. ಮುಂದಿಂದನ ಹಿಂದಿನ ಲೂಪಿಗೆ ಸೇರಿಸ್ಕೊಳ್ಳಿ. ಈ ಥರ ಸ್ಲಿಪ್ ಸ್ಟಿಚ್, ಅದು ಪೀಕೋ ಆಗುತ್ತೆ. ಈಗ ಮತ್ತೆ ಅದೇ 2 ಚೈನ್ ಗ್ಯಾಪಲ್ಲಿ ಅದೇ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ, ಅಂದರೆ ಇಲ್ಲಿ 2 ಡಬಲ್ ಕ್ರೋಶೆ 1 ಪೀಕೋ 2 ಡಬಲ್ ಕ್ರೋಶೆ, ಮತ್ತು 4 ಚೈನು. 4 ಚೈನ್ ಮಾಡಿಕೊಂಡು ಆ ಸಿಂಗಲ್ ಕ್ರೋಶೆ ಇದೆಯಲ್ವ, ಸಿಂಗಲ್ ಕ್ರೋಶೆ ಇರೋ ಜಾಗ ಮೊದಲಿನ ರೌಂಡಲ್ಲಿ ನೀವೆಲ್ಲ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಸೇರಿಸಿರೋದಲ್ವ ಆರ್ಚ್ಗಳನ್ನು, ಆ ಸಿಂಗಲ್ ಕ್ರೋಶೆ ಇರುವಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೋಬೇಕು. ಈ ಥರ ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು. ಮತ್ತು 4 ಚೈನು 1 2 3 4, ಮತ್ತು ಆ 2 ಚೈನಲ್ಲಿ 2 ಡಬಲ್ ಕ್ರೋಶೆ, 1 2 3 ಚೈನ್ ಹಾಕ್ಕೊಳ್ಳಿ. ಆ 2 ಚೈನು ಲೂಪ್ ಇದೆಯಲ್ವ, 2 ಲೂಪು, ಆ 2 ಲೂಪಲ್ಲಿ ದಾರ ತಗೊಂಬಂದು ಸ್ಲಿಪ್ ಸ್ಟಿಚ್ಚು, ಮತ್ತು 2 ಡಬಲ್ ಕ್ರೋಶೆ ಅದೇ ಜಾಗದಲ್ಲಿ 2 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 1 2, ಮತ್ತು 4 ಚೈನ್ ಮಾಡ್ಕೊಳ್ಳಿ. 1 2 3 4, ಅದನ್ನು ಇಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಸೇರಿಸ್ಕೊಳ್ಳಿ. ಈ ಥರ
ಸೇರಿಸ್ಕೋಬೇಕು. ಮತ್ತು ಇದೇ ಥರ ಮುಂದುವರ್ಸ್ಕೊಂಡು ಹೋಗಬೇಕು ಪೂರ್ತಿ ರೌಂಡು. ಇದೇ ಥರ ಮತ್ತೆ 4 ಚೈನ್ ಹಾಕಿಬಿಟ್ಟು ಆ 2 ಚೈನ್ ಗ್ಯಾಪಲ್ಲಿ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ 4 ಚೈನ್ ಹಾಕಿ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಇದೇ ಥರ ಮುಂದುವರ್ಸ್ಕೊಂಡು ಹೋಗ್ಬೇಕು ಪೂರ್ತಿ. ಸ್ಟಾರ್ ಥರ ಬರುತ್ತೆ ಬಾರ್ಡರು. ನೋಡಿ ಪೂರ್ತಿ ಮಾಡಿದ್ದೀನಿ ಈಗ ಪೂರ್ತಿ ರೌಂಡು. ಈ ಥರ ಮಾಡಿ ಆದಮೇಲೆ ಎಂಡಲ್ಲಿ ನೋಡಿ ಈಗ 4 ಚೈನ್ ಹಾಕಿದ್ದೀನಿ. ಫಸ್ಟ್ ಅಲ್ಲಿ ಗ್ಯಾಪ್ ಇದೆಯಲ್ವ ಅಲ್ಲಿ ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಸೇರಿಸ್ಕೊಳ್ಳಿ. ಸ್ಲಿಪ್ ಸ್ಟಿಚ್ ಮಾಡ್ಕೊಂಡು ಮುಗಿಸ್ಬಿಡಿ. ಎಂಡಿಗೆ ಸ್ಲಿಪ್ ಸ್ಟಿಚ್ ಹಾಕ್ಕೋಬೇಕು. ಒಂದರ ಒಳಗೊಂದು ಹಾಕ್ಕೊಂಡು ಸ್ಲಿಪ್ ಸ್ಟಿಚ್ ಮಾಡ್ಕೊಳ್ಳಿ ಈ ಥರ. ಮತ್ತೊಂದು ಚೈನ್ ಹಾಕ್ಕೊಂಡು ದಾರ ಕಟ್ ಮಾಡಿ. ಇದು ಫ್ಲವರ್ ಕೋಸ್ಟರ್ ಎಂಡ್ ಆಯಿತು. ಎಲ್ಲ ರೌಂಡ್ಗಳು ಕಂಪ್ಲೀಟ್ ಆಯಿತು. ಚಿಕ್ಕದಾದ ಒಂದು ಕೋಸ್ಟರ್ ಇದು, ತುಂಬ ದೊಡ್ಡದಲ್ಲ. ನೋಡಿ ಈ ಥರ. ಈಗ ಬ್ಯಾಕ್ ಸೈಡಲ್ಲಿ ದಾರಗಳನ್ನೆಲ್ಲ ಅದ್ರ ಒಳಗಡೆ ಹಾಕಿ ಸೆಕ್ಯೂರ್ ಮಾಡ್ಕೊಳ್ಳಿ. ಆಮೇಲೆ ದಾರ ಕಟ್ ಮಾಡ್ಕೊಬೋದು. ನೋಡಿ ಈಗ ನೀಲಿ ದಾರನ ನೀಲಿ ಕಲರ್ಗೆ ಸೇರಿಸ್ಕೊಳ್ಳಿ ಈ ಥರ. ಅಲ್ಲಿ ಚೈನ್ ಇದೆಯಲ್ವ ನೀಲಿ ಕಲರ್ನ ಚೈನು ಬ್ಲೂ ಕಲರಿಂದು, ಅದಕ್ಕೆ ಸೇರಿಸ್ಕೊಳ್ಳಿ ಬ್ಲೂ ಕಲರ್ ದಾರನ ಈ ಥರ. ಆ ಚೈನ್ಗಳ ಒಳಗಡೆ ಸೇರಿಸ್ಕೊಳ್ಳಿ. ಕ್ರೋಶೆ ಹುಕ್ಕಲ್ಲಾದರೂ ಸೇರಿಸ್ಬೋದು, ಅಥವಾ ಸೂಜಿಗೆ ಹಾಕ್ಕೊಂಡು ಆಮೇಲೆ ಹೊಲಿದ ಥರ ಅಂದರೆ ಸೂಜಿಲಿ ಕೂಡ ಹಾಕ್ಕೋಬೋದು, ಸುಲಭ ಆಗುತ್ತೆ ನಿಮಗೆ. ಇಲ್ಲಾಂದರೆ ಕ್ರೋಶೆ ಹುಕ್ಕಲ್ಲೇ ಹೀಗೆ ಮಾಡ್ಬೋದು. ನೋಡಿ ಈ ಥರ 2 ಸರಿ 3 ಸರಿ ಈ ಥರ ಮಾಡಿಕೊಂಡು ಸ್ವಲ್ಪ ಉದ್ದಕ್ಕೆ ಚೆನ್ನಾಗಿ ಸೆಕ್ಯೂರ್ ಆಗುತ್ತೆ. ಆಮೇಲೆ ದಾರ ಕಟ್ ಮಾಡ್ಕೋಬೋದು. ಎಲ್ಲ ದಾರಗಳನ್ನು ಮಾಡ್ಕೊಳ್ಳಿ. ಆಯಾ ಕಲರ್ನ ದಾರಗಳನ್ನು ಆಯಾ ಕಲರಲ್ಲಿ ಮಾಡ್ಕೊಳ್ಳಿ ಈ ಥರ. ನೋಡಿ ಈಗ ದಾರ ಕಟ್ ಮಾಡಿದರೆ ಸರಿ ಆಯಿತು, ಸಾಕು, ಏನಾಗಲ್ಲ, ಅದು ಗಟ್ಟಿಯಾಗಿರುತ್ತೆ. ಅದೇ ಥರ ಈ ಬ್ಲೂ ಕಲರ್ನು ಕೂಡ ಇಲ್ಲಿ ಸೇರಿಸ್ಕೊಳ್ಳಿ ನೆಕ್ಸ್ಟ್ ಚೈನಿಗೆ. ಇದೇ ಥರ ಎಲ್ಲ ದಾರನ್ನು ಆಯಾ ಕಲರಿಗೆ ಆಯಾ ದಾರನೂ ಸೇರಿಸ್ಕೊಳ್ಳಿ. ನೋಡಿ ಈ ಥರ ಬರುತ್ತೆ. ಪೂರ್ತಿ ಮಾಡಿದಾಗ ಈ ಥರ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಇದು ಮನೆಯಲ್ಲಿ ಡೆಕೋರೇಷನ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಅಂದರೆ ಟೀಪಾಯ್ ಮೇಲೆ ಇಟ್ಟರೆ ಅಥವಾ ವಾಸ್ಗಳಗಡೆ ಇಟ್ಟರೆ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಟೀ ಕೋಸ್ಟರು ಟೀ ಕಪ್ಪನ್ನು ಕೂಡ ಇದರಲ್ಲಿ ಇಟ್ಕೋಬೋದು. ಆವಾಗಲೂ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಸುಂದರವಾಗಿ ಕಾಣಿಸುತ್ತೆ ಮನೇಲಿ. ನೀವು ಮಾಡಿ ನೋಡಿ, ತುಂಬ ಸುಲಭ. ಇದು ಬಿಗಿನರ್ಸ್ ಡಿಸೈನು, ಕಷ್ಟ ಇಲ್ಲ, ಹೆಚ್ಚು ಸ್ಟೆಪ್ಗಳಿಲ್ಲ, ಹೆಚ್ಚು ರೌಂಡ್ಸ್ಗಳಿಲ್ಲ. ಮಾಡಿ ನೋಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.